ಹೆಲೋ ಫ್ರೆಂಡ್ಸ್, ಕುಕ್ ವಿತ್ ವಿಹಾನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಸೂಪರ್ ಆಗಿರುವಂತಹ ಗಾರ್ಲಿಕ್ ಪೆಪ್ಪರ್ ಚಿಕನ್ನ ಅದು ನನ್ನ ಸ್ಟೈಲಲ್ಲಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದರ ಕಲರು, ಟೆಕ್ಸ್ಚರು ಸೋ ಟೆಂಪ್ಟಿಂಗ್ ಆಗಿದೆ. ಇದು ಒಂದು ಸೂಪರ್ ಆಗಿರುವಂತಹ ಚಾಕ್ನ ರೆಸಿಪಿನೂ ಆಗ್ಬೋದು, ಇಲ್ಲ ಅಂದರೆ ಸ್ಟಾರ್ಟರ್ ರೀತಿಯಲ್ಲೂ ಉಪಯೋಗಿಸ್ಕೋಬೋದು. ಜ್ವರ ಬಂದಾಗ, ಚಳಿ ಇದ್ದಾಗ ಅಥವಾ ಮಳೆ ಬಂದಾಗ ಈ ಚಾಕ್ನ ರೆಸಿಪಿ ಸೂಪರ್ ಆಗಿರುವಂತಿರುತ್ತೆ. ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ನಾನು ಅರ್ಧ ಕೆಜಿ ಚಿಕನಿಗೆ 1.5 ಸ್ಪೂನಷ್ಟು ನಾನು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಕಾಳುಮೆಣಸನ್ನು, 1 ಸ್ಪೂನಷ್ಟು ಜೀರಿಗೆಯನ್ನು, ಸುಮಾರು 10 ಎಲೆಯಷ್ಟು ನಾನು ಕರಿಬೇವನ್ನು ತೊಗೊಂಡು, 1 ಖಾರದ ಗುಂಟೂರು ಬ್ಯಾಡಗಿ ತೊಗೊಂಡಿಲ್ಲ, ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದರಿಂದ ಸ್ವಲ್ಪ ಖಾರ ಬರುತ್ತೆ, ಬಟ್ ಅದು ಗೊತ್ತಾಗಲ್ಲ. ಇದನ್ನು ನಾವು ಡ್ರೈ ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ. ಸುಮಾರು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ, ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ತುಂಬ ಅರೋಮೆಟಿಕ್ ಆಗಿರುತ್ತೆ. ಕೆಲವೊಬ್ಬರು ನಾವು ಪೆಪ್ಪರ್ ಚಿಕನ್ ಅಂದ ತಕ್ಷಣ ಬರೀ ಪೆಪ್ಪರ್ ಪೌಡರನ್ನ ಲಾಸ್ಟಿಗೆ ಹಾಕ್ತಾರೆ, ಬಟ್ ಟ್ರಸ್ಟ್ ಮೀ, ಈ ರೀತಿಯಲ್ಲಿ ಒಂದ್ಸರಿ ಪೆಪ್ಪರ್ ಚಿಕನ್ ಮಾಡಿ ನೋಡಿ, ನೀವು ಇದ್ರ ಫ್ಯಾನ್ ಆಗ್ತೀರಾ. ಪದೇ ಪದೇ ಇದೇ ರೀತಿ ಮಾಡ್ತಾಯಿರ್ತೀರ. ಈಗ ಅದನ್ನು ನಾನು ಕೆಳಗಡೆ ಇಟ್ಕೊಂಡು ಮಿಕ್ಸಿಲಿ ಬಾಡಿಸ್ಕೊಂಡು, ಅಂದರೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿಗೆ ಸುಮಾರು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸುಮಾರು 10 ಹೆಸರು ಬೆಳ್ಳಿ ಎಣ್ಣೆಯನ್ನು ಜಜ್ಜಿ ಹಾಕಬೇಕು. ಜಜ್ಜಿ ಹಾಕೋದ್ರಿಂದ ಅದರಲ್ಲಿ ಆಯಿಲ್ ರಿಲೀಸ್ ಆಗುತ್ತೆ, ಅದು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನಾನು ಅರ್ಧ ಕೆಜಿ ಚಿಕನಿಗೆ 2 ಈರುಳ್ಳಿಯನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಸುಮಾರು 5 ರಿಂದ 6 ಹಸಿಮೆಣಸಿನ್ಕಾಯನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕಾಗತ್ತೆ. ನಾನು ಇದರಲ್ಲಿ ಯಾವುದೇ ರೀತಿ ಖಾರದ ಪುಡಿಯನ್ನು ಉಪಯೋಗಿಸ್ಕೋತಾ ಇಲ್ಲ. ಏನೇ ಖಾರ ಇದ್ದರೂ ನಾವು ಮಾಡ್ಕೊಂಡಿದ್ದೀವಲ್ಲ ಆ ಮಸಾಲೆ, ಪೆಪ್ಪರ್ ಮಸಾಲೆಯಿಂದ ಮತ್ತು ಈ ಹಸಿಮೆಣಸಿನ್ಕಾಯಿಂದನೇ ಖಾರ ಬರುತ್ತೆ. ಸೊ ಹಾಗಾಗಿ ಖಾರನ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನೋಡ್ತಿರ್ಬೋದು, ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸುಮಾರು ನಾನು 1 ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಕೊಂಡಿದ್ದೀನಿ. ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ನೀರು ಹಾಕ್ದಂಗೆ ರುಬ್ಕೊಬೇಕು, ಅಂದರೆ ಫ್ರೆಶ್ಶಾಗಿ ರುಬ್ಕೊಳ್ಳಿ, ತುಂಬ ಸೂಪರ್ ಆಗಿರುವಂತಹ ಟೇಸ್ಟ್ ಬರುತ್ತೆ. ಈ ಚಿಕ್ಕ ಟಿಪ್ಸ್ಗಳಿಂದ ಒಂದು ಸರಿ ಈ ರೀತಿ ಮಾಡಿ ನೋಡಿ, ಡೆಫಿನೆಟ್ಲಿ ನೀವು ಈ ಚಿಕನ್ ರೆಸಿಪಿ ಫ್ಯಾನ್ ಆಗೋಗ್ತೀರಾ. ಇದನ್ನು ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ನೋಡ್ತಿರ್ಬೋದು, ನಾನು ಈರುಳ್ಳಿಯನ್ನು ಬ್ರೌನ್ ಮಾಡ್ತಾ ಇಲ್ಲ, ಜಸ್ಟ್ ಸ್ವಲ್ಪ ಅದು ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಸುಮಾರು ಅರ್ಧ ಕೆಜಿಯಷ್ಟು ಚಿಕನನ್ನು ನಾನು ಆಲ್ರೆಡಿ ಒಂದು ನೀರಲ್ಲಿ ಬೇಯಿಸಿ ಅರಿಶಿನ ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ. ಹೌದು, ನೀವು ಇದಕ್ಕೆ ಹಸಿ ಚಿಕನನ್ನು ಇದ್ರ ಜೊತೆ ಹಾಕಕ್ಕೆ ಹೋಗಬೇಡಿ. ಚಿಕನನ್ನು ಆಲ್ರೆಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ಇದರಿಂದ ಇದ್ರ ಫ್ಲೇವರೇ ಚೆನ್ನಾಗಾಗುತ್ತೆ. ಸುಮಾರು ಇದರಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರಿದೆ. ಏನಿದು ನೀರಿದೆ ಅಂತ ನೀವು ಹೇಳ್ಬೋದು, ಬಟ್ ಇದರಲ್ಲಿ ಫ್ಲೇವರ್ಸ್ಗಳಿರ್ತವೆ, ಇದರಲ್ಲಿ ಮಸಾಲೆಗಳು ನೀಟಾಗಿ ಹೊಂದ್ಕೊತವೆ. ಇದನ್ನೆಲ್ಲ ಹಾಕಿ ಲಿಡ್ ಕ್ಲೋಸ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಚಿಕನನ್ನು ಮೊದಲೇ ಬೇಯಿಸ್ಕೊಳ್ಳೋಕೆ ಹೋಗ್ಬಿಡಿ, ಅದು ಆಲ್ರೆಡಿ ಒಂದು ಸ್ವಲ್ಪ ಬೆಂದಿರುತ್ತೆ. ಇವಾಗ ನೋಡಿ, ಉಪ್ಪು ನಾನು ಆಲ್ರೆಡಿ ಹಾಕಿದ್ದೀನಿ ಬೇಯಿಸ್ಕೋಬೇಕಾದ್ರೆ. ಇವಾಗ ಸುಮಾರು ಅರ್ಧ ಚಮಚದಷ್ಟು ಹಾಕಿ, ಈಗ ನಾವೇನು ಮಾಡ್ಕೊಂಡಿದ್ವಲ್ಲ ಪೆಪ್ಪರ್ ಮಸಾಲ, ಅದನ್ನು ನಾನು ದೊಡ್ಡ ಚಮಚದಲ್ಲಿ ಫುಲ್ ಆಗುವಷ್ಟು ನೋಡಿ, ಚಮಚನೂ ಸಹ ತೋರಿಸ್ತಾ ಇದ್ದೀನಿ, ಮಸಾಲೆನೂ ಯಾವ ರೀತಿ ರುಬ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ. ಅದನ್ನು ನಾವು 2 ಚಮಚದಷ್ಟು ನಾವು ಹಾಕಬೇಕಾಗುತ್ತೆ ಅರ್ಧ ಕೆಜಿ ಚಿಕನ್ನಿಗೆ. ಈಗ ಅದರಲ್ಲಿ ಇನ್ನೂ 1 ಸ್ಪೂನಷ್ಟು ಉಳಿತು, ಸೊ ನಾನು ಅದನ್ನು ಎತ್ತಿಟ್ಟಿದ್ದೀನಿ. ಈಗ ಫ್ಲೇಮನ್ನು ಜಾಸ್ತಿ ಮಾಡಿಕೊಂಡು ಮಾಡಿದ್ರೆ ನೋಡ್ತಿರ್ಬೋದು ನೀವು, ನೀರು ಎಲ್ಲ ಹಿಂಗೋಗಿದೆ. ಸೊ ಅದು ನೋಡೋದಕ್ಕೆ ವೀಡಿಯೋದಲ್ಲಿ ನೀರಷ್ಟು ಕಾಣಿಸುತ್ತೆ, ಫಸ್ಟು ಸುಮಾರು ಟೀ ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ಮಾತ್ರ ಇತ್ತು. ಇವಾಗ ನೀವು ನೋಡ್ತಿರ್ಬೋದು, ಮಸಾಲೆಗಳು ಒಂದಕ್ಕೊಂದು ನೀಟಾಗಿ ಹೊಂದ್ಕೊಂಡಿದೆ. ಇದು ಮಾಡೋದಕ್ಕೆ ಟೈಮು ಜಾಸ್ತಿ ಹಿಡಿಯೋಲ್ಲ, ಸುಮಾರು 10 ನಿಮಿಷದಲ್ಲಿ ಒಂದು ಅನ್ನ ಹಾಕೋದ್ರೊಳಗಡೆ ಈ ಚಾಕ್ನ ರೆಸಿಪಿ ಪೆಪ್ಪರ್ ಚಿಕನ್ ಆಗಿ ರೆಡಿ ಆಗುತ್ತೆ. ಲಾಸ್ಟಿಗೆ ನೋಡ್ತಿರ್ಬೋದು, ಒಂದು 1/4 ಚಮಚಕ್ಕಿಂತ ಜಾಸ್ತಿ, ಅರ್ಧ ಚಮಚಕ್ಕಿಂತ ಕಡಿಮೆ ನಾನು ಗರಂ ಮಸಾಲವನ್ನು ಉಪಯೋಗಿಸ್ಕೋತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಗರಂ ಮಸಾಲಾನ ಜಾಸ್ತಿ ಹಾಕೋಕೆ ಹೋಗಬೇಡಿ. ನಾವೇನು ಮಾಡ್ಕೊಂಡಿದ್ವಲ್ಲ ಪೆಪ್ಪರ್ ಮಸಾಲ, ಅದ್ರದ್ದು ಅರೋಮೆಟಿಕ್ ಕಡಿಮೆ ಆಗುತ್ತೆ, ಫ್ಲೇವರ್ ಗರಂ ಮಸಾಲೆ ತನ್ನದೇ ಕೊಡ್ತಿರುತ್ತೆ. ಇದು ಕಂಪ್ಲೀಟ್ ಪೆಪ್ಪರ್ ಚಿಕನ್ ಅಂದರೆ ಅದರ ರೀತಿಯಲ್ಲೇ ಪೆಪ್ಪರ್ ಮಸಾಲೆ ನಮಗೆ ಬರ್ತಿರಬೇಕು. ಸೊ ಹಾಗಾಗಿ ಗರಂ ಮಸಾಲ ಕ್ವಾಂಟಿಟಿ ಕಡಿಮೆ ಹಾಕ್ಕೊಳ್ಳಿ. ಈಗ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ಲಾಸ್ಟಿಗೆ ನಾನು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೋದ್ರಲ್ಲಿ ಯಾವುದೇ ಕಂಜೂಸ್ತನವನ್ನು ಮಾಡೋಕ್ಕೆ ಹೋಗಬೇಡಿ. ಯಥೇಚ್ಛವಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನೀವು ನೋಡ್ತಿರ್ಬೋದು ಚಿಕನ್ಗಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪು ಕಾಣ್ತಿದೆ. ಈ ರೀತಿ ಹಾಕ್ಕೊಳ್ಳಿ, ತುಂಬ ಫ್ಲೇವರ್ಫುಲ್ಲಾಗಿ ಅರೋಮೆಟಿಕ್ಕಾಗಿ ತುಂಬ ಟೇಸ್ಟಿ ಆದಂತಹ ನಮ್ಮ ಪೆಪ್ಪರ್ ಚಿಕನ್ ರೆಡಿ ಆಗುತ್ತೆ. ಜಸ್ಟ್ ಇದನ್ನು ಫ್ಲೇಮ್ ಆಫ್ ಮಾಡಿ ನಿಂಬೆಹಣ್ಣಿನ ಜೊತೆ ಸರ್ವ್ ಮಾಡಿದ್ರೆ ಈ ರೆಸಿಪಿ